ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುಧೆ. ನಾನು ನಿಮ್ಮ ರೂಪ ಕನ್ನಡತೆ. ದಯಮಾಡಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಇತರರಿಗೂ ಶೇರ್ ಮಾಡಿ. ಪ್ರೇಮ ಸಂಗಮ ಭಾಗ 62. ಪಪ್ಪ ಎಂದು ಆರ್ಯ ಸಹ ಕಾರು ಇಳಿದು ಹೋಗುವಾಗ ವೇಗವಾಗಿ ಬಂದ ಲಾರಿಯೊಂದು ಇನ್ನೇನು ಚಾಂಪ್ ಗುದ್ದಬೇಕು. ಅಷ್ಟರಲ್ಲಿ ಆರತಿ ಅವನನ್ನು ಎಳೆದುಕೊಂಡರೆ ಲಾರಿ ವಿಷ್ಣುವನ್ನ ಗುದ್ದಿಕೊಂಡು ಹೋಗಿತ್ತು. ವಿಷ್ಣು ಎಂದು ಆರತಿ ಅರಚಿದರೆ ಪಪ್ಪ ಎಂದು ಕೂಗಿದ್ದ ಆರ್ಯ. ಕ್ಷಣ ಮಾತ್ರದಲ್ಲಿ ಅವಘಡ ಸಂಭವಿಸಿಬಿಟ್ಟಿತ್ತು. ವಿಷ್ಣು ರಕ್ತದ ಮಡುವಿನಲ್ಲಿ ಬಿದ್ದಿದ್ದ. ಕ್ಷಣಗಳ ಹಿಂದೆ ಮಗ ಸಿಕ್ಕ ಎಂಬ ಖುಷಿ ಬಾಡಿ ಹೋಗಿತ್ತು. ಕಣ್ಣ ಎದುರಿಗೆ ಗಂಡ ಅಷ್ಟು ದೂರ ಹಾರಿ ಬಿದ್ದದ್ದು ನೋಡಿ ಆರತಿಯ ಕೈ ಕಾಲು ನಡುಗಿದವು. ವಿಷ್ಣು ಎಂದು ಅವನ ಬಳಿ ಓಡಿ ಬಂದ್ಲು. ಆದರೆ ಅವನ ತಲೆ ಬೆನ್ನಿಗೆ ಸರಿಯಾಗಿ ಏಟು ಬಿದ್ದಿತ್ತು. ಎದ್ದೇಳಲು ಆಗದೆ ಒದ್ದಾಡುತ್ತಿದ್ದ ವಿಷ್ಣು. ಚಾಂಪ್ಗೆ ಏನು ಎಂದು ಅವ ಬಿಡಿಬಿಡಿಯಾಗಿ ಹೇಳುವಾಗ ಅವನನ್ನು ತನ್ನ ಮಡಿಲಿಗೆ ಎಳೆದುಕೊಂಡ ಆರತಿ, ಏನೂ ಆಗಿಲ್ಲ, ಮಗನಿಗೆ ಏನೂ ಆಗಿಲ್ಲ, ಅವನ ಮೇಲೆ ಒಂದೇ ಗೆರೆಯೂ ಮೂಡಿಲ್ಲ ಎಂದು ಅವನ ಎದೆಗಪ್ಪಿ, ಏನು ಮಾಡ್ಕೊಂಡ್ರಿ ನೀವು, ಅಯ್ಯೋ ಎಂದು ಕೂಗುತ್ತಾ ಸುತ್ತ ನೋಡುವಾಗ ಆಗಷ್ಟೇ ಪೊಲೀಸ್ ಕೈಗೆ ರೌಡಿಗಳ ಒಪ್ಪಿಸಲು ಬರುತ್ತಿದ್ದ ರಮೇಶ್ ಕಾರ್ ಕಾಣಿಸಿತು. ಮಾವ ಎಂದು ಅರಜಿ ಅವರ ಕಾರು ಕಾಣಿಸಿದ್ದ. ಪಾಪ ಆರ್ಯನಂತೂ ಹೆದರಿ ನಡುಗುತ್ತಿದ್ದ. ಆರತಿ ಕೂಗಿಗೆ ಕಾರ್ ನಿಲ್ಲಿಸಿ ಓಡಿ ಬಂದ ಎಲ್ಲರಿಗೂ ಶಾಕ್ ಆಗಿತ್ತು. ಅವರು ಈಗಷ್ಟೇ ಖುಷಿಯಿಂದ ಬರುತ್ತಿದ್ರು. ಒಂದು ಕಂಟಕ ತಪ್ಪುವುದಂತೆ ಮತ್ತೊಂದು ಕಂಟಕ. ಅವರ ಜೀವವೇ ಹೋದ ಅನುಭವ ಆಗಿತ್ತು. ಹೇಗಾಯ್ತಮ್ಮ ಇದು ವಿಷ್ಣು ಎಂದು ಕಣ್ಣು ತುಂಬಿಕೊಂಡು ಮಗನ ಬಳಿ ಕುಳಿತು ಬಿಟ್ಟರು ರಮೇಶ್. ವಿಷ್ಣು ಮಗನೇ ಎಂದು ಲೀಲಾ ಅವರು ಎದೆ ಬಡಿದುಕೊಂಡು ಅಳಲು ಶುರು ಮಾಡಿದರೆ ಮಂಗಳ ಅವರಂತೂ ದಿಗ್ಭ್ರಾಂತರಾಗಿ ಬಿಟ್ಟಿದ್ರು. ಮಾವ, ಲಾರಿ ಒಂದು ಚಾಂಪ್ ಕಡೆ ಬರುತ್ತಿತ್ತು ಮಾವ. ನಾನು ಬರುವಷ್ಟರಲ್ಲಿ ಇವರು ಬಂದರು. ನಾನು ಮಗನ ಕರೆದುಕೊಂಡೆ. ಆದರೆ ಇವರು ಎಂದು ಬಿಕ್ಕಲು ಶುರು ಮಾಡಿದ್ದೆ. ಮಗಳೇ, ನೀನು ಕಾರ್ ತೆಗಿ, ನಾನು ರಮೇಶ್ ಅವರು ವಿಷ್ಣುನ ಎತ್ಕೊಳ್ತೀವಿ ಎಂದು ಹೇಳಿದ್ರು ಗಿರೀಶ್. ಅವರೊಬ್ಬರೇ ಈಗ ಧೈರ್ಯ ಮಾಡಬೇಕಿರುವುದು. ವಿಷ್ಣುವನ್ನ ಹಾಗೆ ನೋಡಿ ಯಾರ ಕೈ ಕಾಲುಗಳು ಆಡುತ್ತಿಲ್ಲ. ಹಾಪ ಎಂದು ಓಡಿ ಹೋಗಿ ಕಾರ್ ಸ್ಟಾರ್ಟ್ ಮಾಡಿದಾಗ ಇಬ್ಬರು ಹೇಗೋ ಮಾಡಿ ಅವನನ್ನು ಕರೆದುಕೊಂಡು ಬಂದರು. ನೋವಿನಲ್ಲಿ ಒದ್ದಾಡುತ್ತಿದ್ದ ಅಪ್ಪನ ನೋಡಿ ಹೆದರಿ ಬಿಟ್ಟಿದ್ದ ಕಂದಮ್ಮ. ವಿಷ್ಣುವಿಗೆ ಮಾತನಾಡಬೇಕು ಎನಿಸಿದ್ರೂ ಬಾಯಿಯಿಂದ ಮಾತು ಹೊರಡುತ್ತಿಲ್ಲ. ಅಲ್ಲಿ ಏನಾಗುತ್ತಿದೆ ಎಂದು ತಿಳಿದಿದೆ, ಆದರೆ ಭಾವನೆ ವ್ಯಕ್ತಪಡಿಸಲು ಆಗುತ್ತಿಲ್ಲ. ಚಾಂಪ್ ಎಂದು ಮೆಲ್ಲಗೆ ನೀಡಿದ. ಅದೆಷ್ಟೋ ಸಮಯದ ಬಳಿ ಕಾರ್ ಅದಾಗಲೇ ಹಾಸ್ಪಿಟಲ್ ತಲುಪಿತ್ತು. ವಿಷ್ಣು, ನಿಮ್ಗೇನೂ ಆಗಲ್ಲ, ನೀವು ಮಾತಾಡಬೇಡಿ ಎಂದು ಹೇಳುತ್ತಾ ಆರತಿ ಆಚೆ ಬಂದರೆ ಅದಾಗಲೇ ಸ್ಟ್ರೆಚ್ಚರ್ ರೆಡಿ ಇತ್ತು. ಅದರ ಮೇಲೆ ಮಲಗಿಸಿ ಅವನನ್ನು ಹಾಸ್ಪಿಟಲ್ ಒಳಗೆ ಕರೆದುಕೊಂಡು ಹೋಗುತ್ತಿದ್ದರೆ ವಿಷ್ಣು ಪ್ರಜ್ಞೆ ತಪ್ಪಿತ್ತು. ಆರತಿ ಕೈ ಹಿಡಿದ ಕೈ ಕೆಳಗೆ ಬಿದ್ದಿದ್ದೆ ಹೆದರಿ ಬಿಟ್ಟಳು ಆರತಿ. ವಿಷ್ಣು ವಿಷ್ಣು ಪ್ಲೀಸ್ ಎದ್ದೇಳಿ ವಿಷ್ಣು ಎಂದು ಆರತಿ ಅವನ ಕೈ ಹಿಡಿದು ಬೇಡುತ್ತಿದ್ದರೆ ಮತ್ತೊಂದು ಕಡೆ ಸ್ಟ್ರೆಚ್ಚರ್ ಸಮಕ್ಕೆ ಓಡುತ್ತಿದ್ದ ಕಂದ. ಅಪ್ಪ ಅಪ್ಪ ಪ್ಲೀಸ್ ಎದ್ದೇಳಿ, ನಾನು ಇನ್ಮೇಲೆ ಹೋಮ್ವರ್ಕ್ ಮಾಡ್ತೀನಿ, ಸ್ನಾನ ಮಾಡ್ತೀನಿ, ಐಸ್ ಕ್ರೀಮ್ ಕೇಳೋದಿಲ್ಲ ಪಪ್ಪ, ಪ್ಲೀಸ್ ಕಣ್ಣು ಬಿಡಿ, ನೋಡಿ ಇಲ್ಲಿ ಎಂದು ಬಿಕ್ಕಿ ಬಿಕ್ಕಿ ಅಳುತ್ತಿದ್ದ ಮೊದ್ದು ಕಂದ. ಆದರೆ ಅದಾಗಲೇ ಪ್ರಜ್ಞೆ ಕಳೆದುಕೊಂಡಿದ್ದ ವಿಷ್ಣು ಇಬ್ಬರಿಗೂ ಉತ್ತರ ನೀಡದೆ ಮಲಗಿದ್ದ. ಅವರನ್ನು ಎಮರ್ಜೆನ್ಸಿ ಒಳಗೆ ಕರೆದುಕೊಂಡು ಹೋದರೆ ಒಬ್ಬೊಬ್ಬರು ಒಂದೊಂದು ಜಾಗ ಹಿಡಿದು ಕುಳಿತು ಬಿಟ್ಟರು. ಅಮ್ಮನ ಒಡಲ ಬಿಗಿಯಾಗಿ ತಬ್ಬಿ ನಡುಗುತ್ತಿದ್ದ ಆರ್ಯ. ಕಣ್ಣಾರೆ ಅಪ್ಪನ ಆಕ್ಸಿಡೆಂಟ್ ನೋಡಿದವನ ಎದೆ ಬಡಿತ ಜೋರಾಗಿತ್ತು. ಹೆದರಿ ಅಮ್ಮನ ಉದರದಲ್ಲಿ ಮುಖ ಹುದುಗಿಸಿ ಬಿಟ್ಟಿದ್ದ ಆರ್ಯ. ಅಮ್ಮ ಅಮ್ಮ ಅಪ್ಪ ಎಂದು ಅವ ಹೆದರಿ ಹೆದರಿ ನಡುಗುವಾಗ ತನಗೆ ತಾನೇ ಧೈರ್ಯ ಹೇಳಿಕೊಂಡ ಆರತಿ, ಚಾಂಪ್ ಏನೂ ಆಗಿಲ್ಲ ನೋಡಿ ಇಲ್ಲಿ ಎಂದು ಅವನ ತನ್ನ ಮಡಿಲಲ್ಲಿ ಕೂರಿಸಿಕೊಂಡ್ಳು. ಹೆದರಿ ನಡುಗುತ್ತಿತ್ತು ಕಂದಮ್ಮ. ಅಪ್ಪ ಜಸ್ಟ್ ನಮ್ಮ ಜೊತೆ ಐಸ್ ಪೈಸ್ ಆಡ್ತಿದ್ದಾರೆ, ನೀವು ನಮ್ಮಿಂದ ದೂರ ಹೋಗಿ ಎದುರಿಸಿದ್ರಿ ಅಲ್ವಾ, ಅದಕ್ಕೆ ಅಪ್ಪ ಎದುರಿಸ್ತಾ ಇದ್ದಾರೆ ಎಂದು ಅವನನ್ನು ಸಮಾಧಾನ ಮಾಡಲು ನೋಡಿದಳು ಆರತಿ. ನೀವು ಸುಳ್ಳು ಹೇಳ್ತಿದ್ದಿಲ್ಲ, ನಂಗೆ ಗೊತ್ತು, ಬಿಗ್ಲಾಲಿ ಅಪ್ಪನಿಗೆ ಗುದ್ದಿತು, ಅಪ್ಪನ ಹೆದ್ದಿಂದ ರಕ್ತ ಬಲ್ತಾ ಇತ್ತು. ನನ್ನ ಫ್ರೆಂಡ್ ಪಪ್ಪ ಹೀಗೆ ದೇವಲ ಹತ್ತಿಲ ಹೋಗಿದ್ದು ಅಂತೆ, ನನ್ನ ಪಪ್ಪ ಸಹ ನಮ್ಮನ್ನು ಬಿಟ್ಟು ಹೋತಲ್ಲ ಮಮ್ಮಿ ಎಂದು ಆರ್ಯ ಕಣ್ಣು ತುಂಬಿಕೊಂಡು ಕೇಳಿದಾಗ ಅವಳ ದುಃಖ ಮುಗಿಲು ಮುಟ್ಟಿತ್ತು. ನೋ ಕಂದ, ಅಪ್ಪ ನಮ್ಮನ್ನು ಬಿಟ್ಟು ಹೋಗಲ್ಲ, ನಮ್ಮ ಜೊತೆ ಇರ್ತಾರೆ ಎಂದು ಮಗನ ಅಪ್ಪಿದಳು ಆರತಿ. ಆದರೆ ಕಣ್ಣಲ್ಲಿ ಹರಿಯುತ್ತಿರುವ ನೀರು ಅವಳ ನೋವನ್ನು ತಿಳಿಸುತ್ತಿತ್ತು. ಹ್ಞೂ ಮಮ್ಮಿ, ನನಗೆ ಪಪ್ಪ ಬೇಕು, ನನ್ನ ಫ್ರೆಂಡ್ ಪಾಪ ಎಲ್ಲ ಮಮ್ಮಿನೇ ಕೊಡಿಸ್ತಾಳೆ, ಅವಳೇ ಊಟ ಮಾಡಿಸ್ತಾಳೆ, ಪಪ್ಪ ಕೇಳಿದ್ಲೆ ಹೊಡಿತಾಳೆ ಅಂತೆ, ನನಗೆ ಪಪ್ಪ ಬೇಕು ಮಮ್ಮಿ ಎಂದು ಆರ್ಯ ಬಿಕ್ಕಿ ಬಿಕ್ಕಿ ಅಳುವಾಗ ಅವನಿಗೆ ಉಸಿರಾಟಕ್ಕೆ ಕಷ್ಟವಾಗಿತ್ತು. ಹೇ ಚಾಂಪ್ ನೋಡಿ ಇಲ್ಲಿ
ಎಂದು ತನ್ನ ಕಣ್ಣೀರನ್ನು ತರಬರನೆ ತೊಡೆದುಕೊಂಡು, ಅಪ್ಪ ಹುಷಾರಾಗ್ತಾರೆ, ಅಷ್ಟರಲ್ಲಿ ನೀವು ಚೂಚಿ ಮಾಡಿಸ್ಕೋತೀಯಾ? ಹೀಗೆ ನೀನು ಅಳೋದು ನಿನ್ನ ಅಪ್ಪನಿಗೆ ಇಷ್ಟ ಇಲ್ಲ ಅಲ್ವಾ? ನೋಡಿ ಇಲ್ಲಿ ಎಂದು ಆರ್ಯನ ಮೊಗವ ಬೊಗಸೆಯಲ್ಲಿ ಹಿಡಿದು ಹೇಳಿದಾಗ ಉದ್ದುದ್ದ ತಲೆ ಆಡಿಸಿದ ಕಂದ. ಮತ್ತೆ ಅಳಬಾರ್ದು ಆಯಿತಾ? ಅಪ್ಪನಿಗೆ ಎಚ್ಚರ ಆದಾಗ ನೀನು ಹೀಗೆ ಅಳುತ್ತಾ ಇದೆಯಾ ಅಂತ ಗೊತ್ತಾದರೆ ಅವರಿಗೆ ಎಷ್ಟು ನೋವಾಗುತ್ತೆ ಅಲ್ವಾ ಎಂದು ಹೇಳಿದಾಗ ತಾನು ಕಣ್ಣರಿಸಿಕೊಂಡ ಕಂದಮ್ಮ. ಮತ್ತೆ ನೀವು ಅಳಬೇಡಿ ಅಮ್ಮ ಎಂದು ಅವಳ ಕಣ್ಣೀರ ತೊಡೆದು ಹೇಳಿದಾಗ ಗಟ್ಟಿಯಾಗಿ ಮಗನ ಅಪ್ಪಿ, ಹ್ಞೂ ಕಂದ, ಸರಿ, ಇಬ್ಬರು ಅಳೋದು ಬೇಡ, ಇಲ್ಲಾಂದರೆ ಅಪ್ಪ ಇಬ್ಬರಿಗೂ ಚೂಚಿ ಮಾಡಿಸುತ್ತೆ ಎಂದು ಹೇಳಿದ್ಲು. ಇಬ್ಬರ ಮಾತು ಕೇಳುತ್ತಿದ್ದ ಆ ಹೆತ್ತ ಜೀವಗಳು ನೋವು ತಿನ್ನುತ್ತಿದ್ವು. ಎಲ್ಲವೂ ಸರಿಯಾಗಿ ಮುಗಿದು ಸಂತೋಷ ಕಾಣಬೇಕಿದ್ದ ಸಮಯದಲ್ಲಿ ಇದೆಂತಹ ಶಿಕ್ಷೆ? ಡಾಕ್ಟರ್ ಎಂದು ಹೇಳುತ್ತಾ ಮಗನ ಎತ್ತಿಕೊಂಡು ಓಡಿದಳು ಆರತಿ. ಡಾಕ್ಟರ್ ಆಚೆ ಬಂದಾಗ, ಪೇಷಂಟ್ ಈಸ್ ಔಟ್ ಆಫ್ ಡೇಂಜರ್ ಎಂದು ಹೇಳಿದಾಗ ಎಲ್ಲರ ಕಣ್ಣುಗಳು ತುಂಬಿ ಬಂದವು. ಆದರೆ ಅವರಿಗೆ ಬೆನ್ನಿನ ನರಕ್ಕೆ ಏಟು ಬಿದ್ದುದರಿಂದ ಮುಂದೆ ಅವರಿಗೆ ಮಕ್ಕಳು ಆಗೋದಿಲ್ಲ, ಬೆಡ್ ರೆಸ್ಟ್ ಬೇಕು, ಸುಮಾರು 2 ತಿಂಗಳು ಓಡಾಡೋ ಹಾಗಿಲ್ಲ ಎಂದು ಹೇಳಿದಾಗ ಎಲ್ಲರೂ ದಿಗ್ಭ್ರಾಂತರಾಗಿ ನಿಂತು ಬಿಟ್ಟರು. ನಿಮಗೆ ಹೇಗೆ ಫೀಲ್ ಆಗ್ತಿದೆ ಅಂತ ಗೊತ್ತು, ಬಟ್ ಅವರನ್ನು ಕೇರ್ ಮಾಡಿ, ಮುಂದೆ ಬೇಕಿದ್ರೆ ಟ್ರೀಟ್ಮೆಂಟ್ ತಗೋಬಹುದು ಎಂದು ಹೇಳಿ ಅಲ್ಲಿಂದ ಹೋದಾಗ ಒಬ್ಬೊಬ್ಬರು ಒಂದೊಂದು ಜಾಗ ಹಿಡಿದು ಕುಳಿತು ಬಿಟ್ರು. ಮೊಮ್ಮಗು ನೋಡಬೇಕು ಅಂತ ಎಷ್ಟು ಆಸೆ ಇಟ್ಕೊಂಡ್ವು. ಗಂಡ ಹೆಂಡತಿ ಈಗಷ್ಟೇ ಸರಿ ಹೋಗಿದ್ರು, ಆದರೆ ದೇವರು ಎಂಥ ಮೋಸ ಮಾಡಿಬಿಟ್ಟ ಎಂದು ಹಣೆ ಚೆಚ್ಚಿಕೊಂಡು ಅಳತೊಡಗಿದ್ರು ಲೀಲಾ. ನನ್ನ ಮಗಳು ಹಣಿಯಲ್ಲಿ ಖುಷಿಯನ್ನೇ ಪಡೆದುಕೊಂಡು ಬಂದಿಲ್ಲ ಅನಿಸುತ್ತೆ ಎಂದು ಮಂಗಳ ಸಹ ಅಳತೊಡಗಿದಾಗ ಏನೊಂದು ಹೇಳದೆ ಅಪ್ಪನ ಮಡಿಲಿಗೆ ತಲೆ ಇಟ್ಟಳು ಆರತಿ. ಆರ್ಯನನ್ನು ರಮೇಶ್ ಎತ್ತಿಕೊಂಡು ಮಲಗಿಸಿದರು. ಅಪ್ಪ, ಇದೇನಾಗೋಯ್ತಪ್ಪ? ನಾನು ಪಡೆದುಕೊಂಡು ಬಂದಿದ್ದು ಇಷ್ಟೇನಾ ಎಂದು ಗಿರೀಶ್ ಅವರ ಮಡಿಲಲ್ಲಿ ಮಲಗಿ ಹೇಳುತ್ತಿದ್ದಳು ಆರತಿ. ಸಮಾಧಾನ ಮಾಡ್ಕೋ ಆರು, ಆರ್ಯನ ಮುಖ ಆದರೂ ನೋಡಿಕೊಂಡು ಸಮಾಧಾನ ಮಾಡ್ಕೋ ಎಂದು ಹೇಳಿದಾಗ ತಲೆ ಎತ್ತಿ ಅವರ ನೋಡಿ, ನಿಮ್ಮ ಮನಸ್ಸಲ್ಲಿ ನೋವಿಲ್ವಾ ಅಪ್ಪ ಎಂದು ಹೇಳಿದಾಗ ಅವರ ಕಣ್ಣುಗಳು ತುಂಬಿ ಬಂದವು. ಐ ಆಮ್ ಸಾರಿ ಅಪ್ಪ, ನಿಮ್ಮ ಮೊಮ್ಮಗು ನಿಮಗೆ ಕೊಡೋದಕ್ಕೆ ಆಗಲಿಲ್ಲ ಎಂದು ಹೇಳಿದಾಗ ಹಾಯಾಗಿ ಮಲಗಿದ್ದ ಆರ್ಯನ ತಲೆ ಸವರಿ, ಒಬ್ಬ ಮೊಮ್ಮಗ ಇದ್ದಾನೆ ಅಲ್ವ ಮಗಳೇ, ಅವನೊಬ್ಬನೇ ಸಾಕು ನಮಗೆ, ಅವನ ಮುಖ ನೋಡಿ ಎಲ್ಲ ನೋವು ಮರೆಯೋಣ ಎಂದು ಹೇಳಿದಾಗ ಅವರ ತಬ್ಬಿ, ನನಗೂ ಮೊದಲು ಅದೇ ಆಸೆ ಇತ್ತು ಅಪ್ಪ, ಆರ್ಯ ಒಬ್ಬನೇ ಸಾಕು, ಮತ್ತೊಂದು ಮಗು ಆದರೆ ಎಲ್ಲಿ ಅವನ ಮೇಲೆ ತಿರಸ್ಕಾರ ಮೂಡಿಬಿಡುತ್ತೋ ಅಂತ ಅಂದುಕೊಂಡಿದ್ದೆ, ಆದರೆ ತಾಯ್ತನದ ಅನುಭವಕ್ಕಾಗಿ ಮಗು ಬೇಕು ಅಂದುಕೊಂಡಿದ್ದೆ, ಆದರೆ ದೇವರು ಅಷ್ಟು ಅಂದು ಬಿಟ್ಟಿದ್ದಾರೆ ಅನಿಸುತ್ತೆ ಎಂದು ಹೇಳಿ ಅವರ ಮಡಿಲಲ್ಲಿ ಮಲಗಿಬಿಟ್ಲು. ದೇವರು ಎಲ್ಲದಕ್ಕೂ ಕಾರಣ ಇಟ್ಟೇ ಇರ್ತಾನೆ ಮಗಳೇ ಎಂದುಕೊಂಡು ಅವಳ ತಲೆ ನೇವರಿಸುತ್ತಾ ಹಾಗೆ ತಾವು ಮಲಗಿದ್ರು ಗಿರೀಶ್ ಅವರು. 1-2 ಗಂಟೆಯ ನಂತರ ವಿಷ್ಣುಗೆ ಎಚ್ಚರ ಆಯಿತು. ಮೊದಲು ಚಾಂಪ್ ಹೋಗಬೇಕಿತ್ತು, ಆದರೆ ಅವನು ನಿದ್ದೆ ಮಾಡುತ್ತಿದ್ದ ಕಾರಣ ಆರತಿ ಮೆಲ್ಲಗೆ ಎದ್ದು ನಡೆದಳು. ಅರೆ ನಿದ್ದೆ ಆಗಿತ್ತು ಅವಳಿಗೆ. ವಿಷ್ಣು ಎಂದು ಮೆಲ್ಲಗೆ ಕರೆದಾಗ ಕಣ್ಣು ಬಿಟ್ಟು ತುಸು ತುಟಿ ಅರಳಿಸಿದ. ಆರತಿ, ಚಾಂಪ್ ಎಂದ ವಿಷ್ಣು ಆರತಿಯ ಕೈ ಹಿಡಿದು. ಅವನು ಆರಾಮಾಗಿದ್ದಾನೆ, ನೀವು ಅವನ ಬಗ್ಗೆ ಚಿಂತೆ ಮಾಡಬೇಡಿ ಎಂದು ಹೇಳಿದಳು ಕಷ್ಟಪಟ್ಟು. ನೀನು ಯಾಕೆ ಕಣ್ಣು ತುಂಬಿಕೊಂಡಿದೀಯಾ? ಡಾಕ್ಟರ್ ಏನು ಹೇಳಿದರು ಎಂದು ಮೆಲ್ಲಗೆ ಹೇಳಿದಾಗ ಏನು ಹೇಳಬೇಕೋ ಹೇಳದೇ ಇದ್ದಾಗ ಅವಳನ್ನೇ ನೋಡಿದ ಕಣ್ಣು ಮುಚ್ಚಿ ತೆಗೆಯುತ್ತಿದ್ದಳು ಆರತಿ. ಆರತಿ ಎಂದು ವಿಷ್ಣು ಹೇಳುತ್ತಿದ್ದಂತೆ ತಲೆ ಸುತ್ತಿ ಕೆಳಗೆ ಬಿದ್ದೇ ಬಿಟ್ಲು ಅವಳು. ಮಾವ, ಅತ್ತೆ, ಮಾವ, ಅಪ್ಪ ಎಂದು ಕೂಗಿದ ವಿಷ್ಣು ಮಲಗಿದ್ದಲ್ಲಂದೆ. ಆಚೆ ನಿಂತವರು ಓಡಿ ಬಂದರು. ಅಪ್ಪ, ಮಾತಾಡ್ತಾ ಬಿದ್ದು ಬಿಟ್ಲು, ಏನಾಯ್ತು ನೋಡಿ ಎಂದು ಹೇಳಿದ ಮೇಲೆ ಏಳಲು ಪ್ರಯತ್ನ ಮಾಡುತ್ತಾ, ನೀವು ಹೇಳಬೇಡಿ ಸರ್, ನಿಮಗೆ ಬೆನ್ನಿನ ನರ ಸರಿ ಇಲ್ಲ ಎಂದು ನರ್ಸ್ ಅವನನ್ನು ಮಲಗಿಸಿದ್ಲು. ಅಮ್ಮ ನೋಡವಳನ್ನು, ಏನಾಯಿತು ಎಂದು ಮಲಗಿದ್ದಲ್ಲಿಯೇ ಆತಂಕದಿಂದ ಹೇಳಿದ ವಿಷ್ಣು. ಅಷ್ಟರಲ್ಲಿ ಗಿರೀಶ್ ಅವರು ಅವಳನ್ನು ಪಕ್ಕದ ಬೆಡ್ ಮೇಲೆ ಮಲಗಿಸಿದ್ರು. ಏನಾಯಿತು, ಇಷ್ಟು ಜನ ಹೀಗೆ ನಿಂತರೆ ಹೇಗೆ, ಸ್ವಲ್ಪ ಅವರಿಗೆ ಗಾಳಿ ಬಿಡಿ ಎಂದು ಹೇಳುತ್ತಾ ಮುಂದೆ ಬಂದರು ಡಾಕ್ಟರ್. ತಕ್ಷಣ ಎಲ್ಲ ಸರಿದು ನಿಂತರು. ನನ್ನ ಅಳಿಯನಿಗೆ ಹೀಗಾಗಿದ್ದಕ್ಕೆ ಚಿಂತೆ ಮಾಡಿ ಹೀಗೆ ಆಗಿರಬೇಕು ಸರ್, ಆವಾಗಲೇ
ಅಳುತ್ತಾ ಇದ್ಲು. ಈಗ ಬಿದ್ದು ಬಿಟ್ಟಿದ್ದಾಳೆ ಎಂದು ಗಿರೀಶ್ ಕಣ್ಣು ತುಂಬಿಕೊಂಡು ಹೇಳಿದರು. ಹೌದಾ, ನೀವೆಲ್ಲ ಸ್ವಲ್ಪ ಆಚೆ ಇರಿ ಎಂದು ಹೇಳಿದಾಗ ಎಲ್ಲರೂ ಆಚೆ ನಡೆದರು. ಸ್ವಲ್ಪ ಹೊತ್ತು ಅವಳನ್ನು ಪರೀಕ್ಷೆ ಮಾಡಿದರು ಅವರು. ಮೆಲ್ಲಗೆ ಕಣ್ಣು ಬಿಟ್ಟಳು ಅವಳು ಸಹ. ಮಿಸೆಸ್ ವಿಷ್ಣು, ನೀವು ಪೀರಿಯಡ್ ಆಗಿ ಎಷ್ಟು ತಿಂಗಳಾಯಿತು ಎಂದು ಕೇಳಿದರು ಅವಳನ್ನು ನೋಡುತ್ತಾ. ಮೇ ಬಿ 2 ಸರ್, ಅಷ್ಟಾಗಿ ನೆನಪಿಲ್ಲ. ಮಗನ ಬರ್ತಡೆಗೆ ಮುಂಚೆ ಆಗಿದ್ದೆ ಎಂದು ಹೇಳಿದಾಗ ನಕ್ಕವರು, ಕಂಗ್ರ್ಯಾಟ್ಸ್, ನೀವು ಕನ್ಸೀವ್ ಆಗಿದ್ದೀರಾ ಎಂದು ಹೇಳಿದ್ದೆ. ಅವಳ ಕಣ್ಣುಗಳು ತುಂಬಿ ಹರಿದರೆ ವಿಷ್ಣುವಿನ ಕತ್ತು ಹೊರಳಿಸಿದ್ಲು. ಫಸ್ಟ್ ಅಲ್ವಾ ಎಂದು ಕೇಳಿದಾಗ ಉದ್ದುದ್ದ ತಲೆ ಆಡಿಸಿದ್ಲು. ಇಟ್ಸ್ ಮೇ ಬಿ 1.5 ತಿಂಗಳು, ಆದರೆ ಇದು ಕನ್ಫರ್ಮ್ ಹೇಳೋದಕ್ಕಾಗೋದಿಲ್ಲ. ಫಸ್ಟ್ ಪ್ರೆಗ್ನೆನ್ಸಿ ಯಾವಾಗಲೂ ಸರಿಯಾಗಿ ನಿಲ್ಲೋದಿಲ್ಲ. ನೀವು ಒಮ್ಮೆ ಗೈನೋ ಭೇಟಿಯಾಗಿ ಎಂದು ಹೇಳಿ ಅಲ್ಲಿಂದ ಹೊರಟಾಗ ಖುಷಿಯಿಂದ ವಿಷ್ಣುವನ್ನು ಅಪ್ಪಿಬಿಟ್ಟಳು ಆರತಿ. ಐ ಆಮ್ ಹ್ಯಾಪಿ ವಿಷ್ಣು ಎಂದು ಅವನ ಮಗುವ ಬೊಗಸೆಯಲ್ಲಿ ಹಿಡಿದು ಅವನ ಮೊಗದ ತುಂಬ ಮುತ್ತು ಕೊಟ್ಟು, ನಾನು ನಾನು ತಾಯಿ ಆಗ್ತಿದ್ದೀನಿ. ನೀವು ಮತ್ತೊಮ್ಮೆ ಅಪ್ಪ ಆಗ್ತಾ ಇದ್ದೀರಾ. ನಮ್ಮನೆಗೆ ಪುಟ್ಟ ಪಾಪ ಬರ್ತಿದೆ ಎಂದು ಅಳುತ್ತಾ ಅವನ ಹಣೆಗೊಂದು ಮುತ್ತು ಕೊಟ್ಟು ಅವನ ಮೇಲೆಯೇ ಮಲಗಿಬಿಟ್ಟಳು ಆರತಿ. ಇಬ್ಬರ ಖುಷಿಯನ್ನೇ ನೋಡುತ್ತಾ ಉಳಿದು ಬಿಟ್ಟರು ಮನೆಯವರು. ಅಪ್ಪ, ಅಮ್ಮ ಎಂದು ಕಣ್ಣು ಉಜ್ಜುತ್ತಾ ಆರೆ ಹೇಳಿದಾಗ ಇಬ್ಬರ ನೋಟ ಆಗ್ತಾ ಹೊರಳಿತ್ತು. ಎಲ್ಲರ ಕಣ್ಣುಗಳು ತುಂಬಿಬಿಟ್ಟಿತ್ತು. ಮತ್ತೆ ಸಿಗುವ. ಕತೆ ಇಷ್ಟ ಆಗ್ತಿದ್ರೆ ಕಮೆಂಟ್ ಹಾಕಿ. ಜಾಸ್ತಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ. ಖುಷಿ ಆಯಿತಾ? ಏನೇನೋ ಆಗುತ್ತೆ ಅಂತ ಅಂದ್ಕೊಂಡಿದ್ರಾ? ಹಾಗೆಲ್ಲ ಆಗೋದಿಲ್ಲ ಆಯಿತಾ? ಪ್ರೀತಿಯಿಂದ ಕತೆ ಕೇಳು ಪ್ರತಿಯೊಬ್ಬರಿಗೂ ಧನ್ಯವಾದಗಳು.